ಮನುಷ್ಯ ಸತ್ತ ನಂತರ ಆತ್ಮಕ್ಕೆ ಯಾವ ಭಯ ಇರುತ್ತೆ ಗೊತ್ತಾ? ಗರುಡ ಪುರಾಣವೇ ಉತ್ತರ ಹೇಳುತ್ತದೆ. ನಾವು ಸತ್ತ ನಂತರ ಆತ್ಮಕ್ಕೆ ನರಕ ಮತ್ತು ಕತ್ತಲೆಯ ಭಯವಾಗುತ್ತೆ, ಹಾಗೂ 84 ಲಕ್ಷ ಜೀವರಾಶಿ ಚಕ್ರದ ಭಯವಿರುತ್ತದೆ. ಯೋಚನೆ ಮಾಡಿ, ಒಂದು ಆತ್ಮ ಮನುಷ್ಯ ಶರೀರ ಸಿಕ್ಕಾಗ ಅಲ್ಲಿ ಯೋಚನೆ ಮಾಡುವ ಶಕ್ತಿ ಇದೆ, ಒಳ್ಳೆಯದು ಕೆಟ್ಟದ್ದನ್ನು ಆಯ್ಕೆ ಮಾಡಬಹುದು, ದೇವರ ನಾಮ ಜಪ ಮಾಡೋ ಅವಕಾಶ ಕೂಡ ಇದೆ. ಆದರೆ ಇದೇ ಅವಕಾಶನ ಕಳ್ಕೊಂಡ್ರೆ ಅದೇ ಆತ್ಮ ಒಮ್ಮೆ ಪಕ್ಷಿಯಾಗಿ ಆಕಾಶದಲ್ಲಿ ಅಲೆದಾಡುತ್ತೆ, ಕೆಲವೊಮ್ಮೆ ಪಶುವಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತವಾಗುತ್ತೆ, ಕೆಲವೊಮ್ಮೆ ಹುಳು ಕೀಟಗಳಾಗಿ ಜನರ ಕಾಲಲ್ಲಿ ಸಿಕ್ಕು ಸಾಯುತ್ತವೆ. ಈ ಆತ್ಮ ಮನುಷ್ಯನ ತರ ಕನಸು ಕಾಂತ ಪರಿವಾರ ಮಾಡಿಕೊಂಡ. ಒಂದು ವೇಳೆ ಅದೇ ಆತ್ಮ ಮಣ್ಣಲ್ಲಿ ಹುಳ ಕೀಟಗಳ ತರ ಹುಟ್ಟಿದರೆ ಆ ಕಷ್ಟಗಳನ್ನ ಶಬ್ದಗಳಲ್ಲಿ ಯಾರಿಗೆ ಹೇಳೋಕ್ಕಾಗುತ್ತೆ? ಅದಕ್ಕೆ ಸ್ನೇಹಿತರೆ, ಗರುಡ ಪುರಾಣ ನಮಗೆ ಎಚ್ಚರಿಕೆ ನೀಡುತ್ತೆ. ಮನುಷ್ಯ ಜೀವನನ ವ್ಯರ್ಥ ಮಾಡ್ಕೋಬೇಡಿ, ಇದು ಪದೇ ಪದೇ ಸಿಗಲ್ಲ. ಇದೇ ಒಂದು ಅವಕಾಶ ಇದೆ, ಇದರಲ್ಲಿ ನಮ್ಮ ಪಾಪಗಳನ್ನು ನಾಶ ಮಾಡಬಹುದು, ಪುಣ್ಯ ಗಳಿಸಬಹುದು, ಮತ್ತೆ ಭಗವಂತನ ಹೆಸರು ಹೇಳ್ಕೊಂಡು ಮೋಕ್ಷ ಪಡ್ಕೋಬಹುದು. ನೆನಪಿರಲಿ, ಮನುಷ್ಯ ಜೀವನವೇ ಎಲ್ಲದಕ್ಕೂ ದೊಡ್ಡದು. ಅದಕ್ಕೆ ಇದನ್ನು ನಿಭಾಯಿಸಿ, ಇಲ್ಲ ಅಂದರೆ ಆತ್ಮ ಪದೇ ಪದೇ 84 ಲಕ್ಷ ಜೀವರಾಶಿ ಚಕ್ರದಲ್ಲಿ ಅಲೆದಾಡಬೇಕಾಗುತ್ತದೆ. ರಾಧೆ ರಾಧೆ.